ರಾಮಾಯಣದಲ್ಲಿ ಬರೋ ಶ್ರವಣಕುಮಾರನ ಕತೆ ಕೇಳಿದ್ದೀರಲ್ವಾ? ತನ್ನ ತಾಯಿ ತಂದೆನ ದೇವರು ಅಂತಾನೆ ಭಾವಿಸಿ ಶ್ರದ್ಧಾ ಭಕ್ತಿಗಳಿಂದ ಆರಾಧಿಸಿ ಅವರ ಸೇವೆಗಾಗಿಯೇ ತನ್ನ ಜೀವನ ಮುಡಿಪಾಗಿಟ್ಟ ಮಹಾನುಭಾವ ಆತ. ದೃಷ್ಟಿಹೀನರಾಗಿದ್ದ ವೃದ್ಧ ತಂದೆ ತಾಯಿಯನ್ನ 2 ಬುಟ್ಟಿಗಳಲ್ಲಿ ಕೂರಿಸಿ ಹೊತ್ಕೊಂಡು ಅವರ ಆಸೆಯಂತೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸ್ದ. ನಾವು ಶ್ರವಣಕುಮಾರನಿಂದ ಕಲಿಬೇಕಾದದ್ದು ಸಾಕಷ್ಟಿದೆ. ಇದು ಆತನ ಕಥೆಯಾದ್ರೆ ತಾಯಿ ತಂದೆ ಇಬ್ಬರನ್ನೂ ಕಳ್ಕೊಂಡ ತಬ್ಬಲಿಗಳ ಪಾಡ್ ಹೇಳುತ್ತೆ ಈ ಹಾಡು. ಹೀಗೆ ಮರೆಯಾಲೆ ಹೇಗೆ ಮರೆಯಾಲೆ ತಾಯಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಮಣ್ಣಿನ ಒಳಗೆ. ಹೀಗೆ ಮರೆಯಾಲಿ ಹೇಗೆ ಮರೆಯಾಲಿ ತಾಯಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಮಾರೇಸಿ ಮಣ್ಣಿನ ಒಳಗೆ. ಎತ್ತು ಒತ್ತು ಸಾಕಿ ನಮ್ಮ ಕೈ ತುತ್ತ ಮಾಡಿ ತಿನ್ನಿಸಿ ತಾಯಮ್ಮ ತಾಯಮ್ಮ ಎತ್ತು ಒತ್ತು ಸಾಕಿ ನಮ್ಮ ಕೈ ತೂತ ಮಾಡಿ ತಿನ್ನಿಸಿ ಎಲ್ಲಿ ಮರೆಯಾದೆ ಇಂದು ಈ ತಬ್ಬಾಲಿ ಮಕ್ಕಳ ತೊರೆದು ಎಲ್ಲಿ ಮರೆಯಾದೆ ಇಂದು ಈ ತಬ್ಬಾಲಿ ಮಕ್ಕಳ ತೊರೆದು ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಅಪ್ಪಾಜಿ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಮಾರೇಸಿ ಮಣ್ಣಿನ ಒಳಗೆ. ತಾಯಿ ಇಲ್ಲದೆ ನಾವು ತಬ್ಬಲಿಯಾದೆವು ಕಣ್ಣ, ತಂದೆ ಇಲ್ಲದೆ ನಾವು ತಬ್ಬಲಿಯಾದೆವು ಅಕ್ಕ, ಇನ್ಯಾರ ನಾವು ಇಲ್ಲಿ ಅಮ್ಮ ಎಂದು ಕೂಗಲಣ್ಣ, ಇನ್ಯಾರ ನಾವು ಇಲ್ಲಿ ಅಪ್ಪ ಎಂದು ಕೂಗಲಣ್ಣ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ತಾಯಮ್ಮ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ಓ ಮರೆಸಿ ಮಣ್ಣಿನ ಒಳಗೆ. ಹೊಸ ಬಟ್ಟೆ ತಂದವ್ರೆ ನಿಮಗೆ, ಬಿಸಿ ನೀರ ಕಾಯಿಸವ್ರೆ ನೋಡೋ ಅಪ್ಪಾಜಿ, ಅಪ್ಪಾಜಿ
ಹೊಸ ಬಟ್ಟೆ ತಂದವ್ರೆ ನಿಮಗೆ ಬಿಸಿ ನೀರ ಕಾಯಿಸವ್ರೆ ನೋಡೋ ಯಾರಿಗೆ ಉಯ್ಯಾಲೆ ನೀರ ಇನ್ಯಾರಿಗೆ ತೊಡಿಸಲಿ ಬಟ್ಟೆಯ ಯಾರಿಗೆ ಉಯ್ಯಾಲೆ ನೀರ ಯಾರಿಗೆ ತೊಡಿಸಲಿ ಬಟ್ಟೆಯ ಹೇಗೆ ಮರೆಯಾಲಿ ಅಪ್ಪಾಜಿ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಮಾರೇಸಿ ಮಣ್ಣಿನ ಒಳಗೆ ಯಾಕಪ್ಪ ಓ ಶಿವನೇ ಬೇಕಾಯಿತಪ್ಪ ಇವರೇ ಯಾಕಪ್ಪ ಓ ಶಿವನೇ ಬೇಕಾಯಿತಪ್ಪ ಇವರೇ ಚಿನ್ನಾರನ್ನ ನಿಮ್ಮ ಹೇಗೆ ಯಾಕಲಿ ಮಣ್ಣ ಓ ಚಿನ್ನಾರನ್ನ ನಿಮ್ಮ ಹೇಗೆ ಯಾಕಲಿ ಮಣ್ಣ ಹೇಗೆ ಮರೆಯಾಲಿ ತಾಯಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಮಾರೇಸಿ ಮಣ್ಣಿನ ಒಳಗೆ ಹಳಬ್ಯಾಡ ತಂಗಮ್ಮ ನೀನು ಹತ್ತಾರೆ ಫಲವೇನಿಲ್ಲ ತಂಗಮ್ಮ ತಂಗಮ್ಮ ಹೊಳಬ್ಯಾಡ ತಂಗಮ್ಮ ನೀನು ಹತ್ತಾರೆ ಫಲವೇನಿಲ್ಲ ಸತ್ತಾದ ಮೇಲೆ ನಾವು ಎಲ್ಲಾರು ಮೂರೀಡಿ ಮಣ್ಣು ಸತ್ತಾದ ಮೇಲೆ ನಾವು ಎಲ್ಲಾರು ಮೂರೀಡಿ ಮಣ್ಣು ಹೇಗೆ ಮರೆಯಾಲಿ ಅಪ್ಪಾಜಿ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಮಾರೇಸಿ ಮಣ್ಣಿನ ಒಳಗೆ ಹನ್ನೊಂದನೆಯ ದಿನಕ್ಕೆ ಹಾಲು ತುಪ್ಪ ಎರೆವೆವು ನಿಮಗೆ ತಾಯಮ್ಮ ತಾಯಮ್ಮ ಹನ್ನೊಂದನೆಯ ದಿನಕ್ಕೆ ಹಾಲು ತುಪ್ಪ ಎರೆವೆವು ನಿಮಗೆ
ಈ ತಬ್ಬಾಲಿ ಮಕ್ಕಳ ಹರಸಿ ಸ್ವರ್ಗ ಸೇರಿರಿ ನೀವು. ಈ ತಬ್ಬಾಲಿ ಮಕ್ಕಳ ಹರಸಿ ಸ್ವರ್ಗ ಸೇರಿರಿ ನೀವು. ಇಂದಿಗೆ ನಿಮ್ಮೆಸರು ಕೊನೆಯಾಯಿತಲ್ಲ, ಮಣ್ಣಿರನು ಋಣವು ತೀರೀತಲ್ಲ. ಇಂದಿಗೆ ನಿಮ್ಮೆಸರು ಕೊನೆಯಾಯಿತಲ್ಲ, ಮಣ್ಣಿನ ಋಣವು ನಿಮಗೆ ತೀರೀತಲ್ಲ. ಹೋಗಿ ಸೇರಮ್ಮ ಸ್ವರ್ಗಕ್ಕೆ ನೀವು, ಸ್ವರ್ಗದ ಬಾಗಿಲು ತೆರೆದಿದೆಯಲ್ಲ. ಈ ಹಾಡುಗಳನ್ನ ಕೇಳಿದ ಮೇಲೆ ಎಂಥ ಕಲ್ಲು ಹೃದಯನೂ ಕರಗಿ ಕಣ್ಣೀರಾಗತ್ತೆ. ಆದರೆ ಅದಷ್ಟೇ ಸಾಕಾಗೋದಿಲ್ಲ. ತಾಯಿಯನ್ನ ಪ್ರೀತಿಸಿ ಗೌರವಿಸಿ, ಇದ್ದಷ್ಟು ದಿನ ಅಮ್ಮ ಅನ್ನೋ ಆ ದೇವತೆನ ಖುಷಿಪಡಿಸಿ, ಆಕೆಯ ಮುಖದಲ್ಲಿ ನಗು ಮೂಡಿಸಿ, ಆಗ ಮಾತ್ರ ಬದುಕು ಸಾರ್ಥಕ. ಹಾಗೆ ಮಾಡ್ತೀರಿ ಅನ್ನೋ ನಂಬಿಕೆಯ ಜೊತೆ ನಾಳೆ ಮತ್ತೊಂದಷ್ಟು ಭಾವಪೂರ್ಣ ಹಾಡುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತೀರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.